ಬಿಗ್ ಬಾಸ್ ರಜತ್ಗೆ ಇನ್ನೂ ತಪ್ಪದ ಸಂಕಷ್ಟ. ಕೆಆರ್ಪುರ ಪೊಲೀಸರಿಂದ ರಜತ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಗಿರೀಶ್ ನಾಯ್ಡುಗೆ ಬೆದರಿಕೆ ಕೇಸ್ನಲ್ಲಿ ರಜತ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಬಿಗ್ ಬಾಸ್ ರಜತ್ಗೆ ಇನ್ನೂ ತಪ್ಪದ ಸಂಕಷ್ಟ. ಕೆಆರ್ಪುರ ಪೊಲೀಸರಿಂದ ರಜತ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಗಿರೀಶ್ ನಾಯ್ಡುಗೆ ಬೆದರಿಕೆ ಕೇಸ್ನಲ್ಲಿ ರಜತ್ಗೆ ನೋಟಿಸ್. ಡಾಗ್ ಸತೀಶ್ ಸ್ನೇಹಿತ ಗಿರೀಶ್ ಕುಮಾರ್ ನಾಯ್ಡು. ಸತೀಶ್ ವಿಚಾರವಾಗಿ ಗಿರೀಶ್ಗೆ ಬೆದರಿಕೆ ಹಾಕಿದ್ದ ಆರೋಪ. 15 ದಿನದ ಹಿಂದೆ ಈ ಬಗ್ಗೆ ದೂರು ನೀಡಿದ್ದ ಗಿರೀಶ್ ದೂರಿನನ್ವಯ ರಜತ್ಗೆ ನೋಟಿಸ್ ಕೊಟ್ಟ ಪೊಲೀಸರು ಖುದ್ದು ಇನ್ಸ್ಪೆಕ್ಟರ್ ಮುಂದೆ ವಿಚಾರಣೆಗೆ ಹಾಜರಾಗಬೇಕೆಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಬಿಗ್ ಬಾಸ್ ರಜತ್ಗೆ ಇನ್ನೂ ತಪ್ಪದ ಸಂಕಷ್ಟ. ನೋಡಿ, ಕೆಆರ್ಪುರ ಪೊಲೀಸರಿಂದ ರಜತ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಗಿರೀಶ್ ನಾಯ್ಡುಗೆ ಬೆದರಿಕೆ ಹಾಕಿರ್ತಾರೆ. ನೀನು ಡಾಗ್ ಸತೀಶ್ ಜೊತೆ ಇರಬಾರ್ದು, ಯಾಕೆ ಅವ್ರ ಜೊತೆ ಸ್ನೇಹ ಮಾಡ್ತೀಯಾ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಗಿರೀಶ್ ನಾಯ್ಡುಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪವನ್ನ ಗಿರೀಶ್ ನಾಯ್ಡು ಇಂದಾನೆ ಕೇಳಿ ಬಂದಿರುತ್ತೆ. ಡಾಗ್ ಸತೀಶ್ ಜೊತೆ ನೀನು ಸ್ನೇಹ ಮಾಡಬೇಡ, ಅವನ ನಂಬರ್ ಎಲ್ಲಿದೆ ಕೊಡು, ಅವನ ನಂಬರ್ ಕೊಡು, ಅವರ ಮನೆ ಎಲ್ಲಿದೆ ತೋರಿಸು, ಈ ರೀತಿಯಾಗಿ ನಿಮ್ಮ ಮನೆ ಹತ್ರ ಇದ್ದೀವಿ, ನೀವೇನಾದ್ರೂ ಸಪೋರ್ಟ್ ಮಾಡಿಲ್ಲ ಅಂತ ಅಂದ್ರೆ ನಿಮಗೂ ಕೂಡ ಏನಾದ್ರೂ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಆರೋಪ ಅಲ್ಲಿ ಮಾಡ್ಕೊಂಡು ಬಂದಿದ್ರು ಗಿರೀಶ್ ನಾಯ್ಡು ಅವರು. ಈ ರೀತಿಯಾಗಿ ರಜತ್ ಅವರು ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ, ಈ ರೀತಿಯಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ, ಹೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಿಷ್ಟು ಆರೋಪಗಳನ್ನ ರಜತ್ ಮೇಲೆ ಗಿರೀಶ್ ನಾಯ್ಡು ಅವರು ಹೇರಿದ್ರು. ಸೊ ಇದರ ಅನ್ವಯ ಇದೀಗ ಪೊಲೀಸರು ರಜತ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ನೋಟಿಸ್ ಮೂಲಕ ಇನ್ಸ್ಪೆಕ್ಟರ್ ಮುಂದೆ ಬಂದು ನೀವು ಹೇಳಿಕೆಯನ್ನ ಕೊಡಬೇಕು, ವಿಚಾರಣೆ ನಡೆಸ್ತಾ ಇದ್ವಿ, ವಿಚಾರಣೆಗೆ ನೀವು ಹಾಜರಾಗಬೇಕು ಅಂತ ರಜತ್ಗೆ ಇದೀಗ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಇತ್ತೀಚೆಗೆ ನಾವು ಗಮನಿಸಿದ್ವಿ, ಗಿರೀಶ್ ನಾಯ್ಡು ಮತ್ತು ಡಾಗ್ ಸತೀಶ್ ಒಂದು ಸಮಾರಂಭದಲ್ಲಿ, ಒಂದು ಫಂಕ್ಷನ್ ಅಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರ್ತಾರೆ. ಆ ಒಟ್ಟಿಗೆ ಕಾಣಿಸ್ಕೊಂಡಂತಹ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದ್ದಂಥದ್ದನ್ನ ಗಮನಿಸಿ ಬಿಗ್ ಬಾಸ್ ರಜತ್ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಡಾಗ್ ಸತೀಶ್ ಜೊತೆ ಯಾಕೆ ಓಡಾಡ್ತಾ ಇದ್ದೀರಾ ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ನೋಡಿ, ರಜತ್ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅಂದ್ರೆ ಗಿರೀಶ್ ನಾಯ್ಡು ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಯಾಕಂದ್ರೆ ಡಾಗ್ ಸತೀಶ್ ಜೊತೆ ನಾನು ಹೋಗಬಾರ್ದು, ಸೇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ಬರಿತಾ ಇರೋದ್ರೆ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಡಾಗ್ ಸತೀಶ್ ಅವರು ಪರವಾಗಿ ಮಾತನಾಡಿದಕ್ಕೆ ಮತ್ತು ಅವ್ರ ಜೊತೆ ಓಡಾಡ್ತಾ ಇದ್ದಕ್ಕೆ ಗಿರೀಶ್ ನಾಯ್ಡು ಎಂಬುವರಿಗೆ ರಜತ್ ಅವರು ಬೆದರಿಕೆ ಹಾಕಿದ್ರು. ಆ ಸಂಬಂಧ ಗಿರೀಶ್ ನಾಯ್ಡು ಕೆಆರ್ಪುರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಸದ್ಯಕ್ಕೆ ಇದೀಗ ದೂರನ್ನ ಆಧರಿಸಿ ಎಫ್ಐಆರ್ ಸಹ ದಾಖಲು ಮಾಡ್ಕೊಂಡಿರೋದು. ಮತ್ತೆ ಇದೀಗ ವಿಚಾರಣೆಗೆ ಹಾಜರಾಗಬೇಕಂತ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ರಜತ್ ಅವರು ಗಿರೀಶ್ ನಾಯ್ಡು ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಏನೋ ಒಂದು ಬೆದರಿಕೆ ಹಾಕಿದ್ರು. ಜೊತೆಗೆ ಏನಂದ್ರೆ ಆಡಿಯೋನ ಸಹ ಇದು ಮಾಡಿದ್ರು, ಮತ್ತೆ ವಾಟ್ಸ್ಆಪ್ ನಲ್ಲಿ ಸಹ ಮೆಸೇಜ್ ಹಾಕಿ ಬೆದರಿಕೆಯನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೂರನ್ನ ಕೊಟ್ಟಿದ್ರು. ಸೊ ಸದ್ಯಕ್ಕೆ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲಾಗಿರುವಂತದ್ದು. ಸೊ ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಕೆಆರ್ಪುರ ಪೊಲೀಸರು ರಜತ್ಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನೋಟಿಸ್ ಅನ್ವಯ ಇದೀಗ ಬರ್ತಾರ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ವನಿತಾ. ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.